ಇದೇ ರುದ್ರಭೂಮಿ, ಗತಜೀವಿಗಳ ಸ್ವತಂತ್ರ ಭೂಮಿ. ನನ್ನ ಸದಸದೇರ ಸದದೇಹಗಳನ್ನು ಕೂತಿಟ್ಟ ಪವಿತ್ರವಾದ ಭೂಮಿ. ಈ ದಿನ ನಿಮಗೆ ಅಪೂರ್ವ ಕಾಣಿಕೆಯಾಗಿ ತಂದಿರುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವಾದಿಸಿ ಹೋದರೆ ನನ್ನನ್ನು ಆಶೀರ್ವಾದಿಸಿ. ಶಕುನಿ, ಏಕೆ ಮೌನವಾಗಿ ನಿಂತೆ? ನಿನ್ನ ಸಹೋದರರನ್ನು, ನಿನ್ನ ಜನ್ಮದಾತನನ್ನು, ಆ ದುರುಳ ದುರ್ಯೋಧನನು ಕಾರಾಗೃಹದಲ್ಲಿರಿಸಿ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಕೊಟ್ಟು ಅವರೆಲ್ಲರನ್ನು ನಿರ್ಮೂಲನ ಮಾಡಿದ ಆ ದುರುಳ ದುರ್ಯೋಧನ ವಂಶವನ್ನೇ ನಾಶ ಮಾಡುತ್ತೇನೆ ಎಂದು ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ಈಗೈದ ಪ್ರತಿಜ್ಞೆ ಏನಾಯಿತು? ಏನಾಯಿತು ಶಕುನಿ ನಿನ್ನ ಛಲ? ಏನಾಯಿತು ನಿನ್ನ ಅರ್ಪಣ? ಸಾತು ಸೇಡು, ಸೇಡು ಅದನ್ನು ನಾನು ಬಲ್ಲೆ. ಏಕಿ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಸದ ಕೇಕೆ, ಏನೀ ಪ್ರಳಯ ಅಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಸಿರುವ ಪ್ರಚಂಡ ಮಾರ್ತದ ತಾಂಡವ ಅಖಂಡ ಭರತಖಂಡವನ್ನೇ ತನ್ನ ಕುಕ್ಷಿಕತೆಯಿಂದ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಪ್ರವೀಣ, ಮತ್ಸರ್ಯದ ಮಹಾ ನಿಪುಣ, ಕಪಟ ದೂತ್ಯ, ವೇದ್ಯ ವಿಶಾರದ ಈ ಸೌಬಲ ರಾಜ ಶಕುನಿಯೊಡನೆಯೇ ನಿನ್ನೆಲ್ಲರ ಸರಸ ಸಲ್ಲಾಪ ಸಾತು. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮಾರ್ಥ, ದುರುಳ ದುರ್ಯೋಧನ, ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರೊಡಗೂಡಿ ನನ್ನನ್ನು, ನನ್ನ ಜನ್ಮದಾತನನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಡು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಎದೆಯನ್ನು ನಾಡಿದಂತಾಗುತ್ತದೆ. ಕೈ ಕಾಲುಗಳು ಕಂಪಿಸುತ್ತಿವೆ, ರಕ್ತವು ಕೊದನೆ ಕುದಿಯುತ್ತಿದೆ. ದುರ್ಯೋಧನ, ಅಂದು ನೀನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದೇ ಒಂದು ಒಳದ ನೀರು, ಅದೆಲ್ಲವನ್ನು ತಿಂದರೆ ನಾವ್ಯಾರು ಉಳಿಯುವುದಿಲ್ಲವೆಂದು ಹೊರಟ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು ನಿನ್ನ ಸರ್ವನಾಶದ ಹೊಣೆಯನ್ನು ನನಗರ್ಪಿಸಿ ಅವರೆಲ್ಲರೂ ಹಸುವಿನಿಂದ ನರಳಿ ಒಬ್ಬೊಬ್ಬರಾಗಿ ಸತ್ತರು. ದುರ್ಯೋಧನ ಒಬ್ಬೊಬ್ಬರಾಗಿ ಸತ್ತರು. ಅವರ ಚಿರಾಶೂನ್ಯ ದೃಷ್ಟಿಯು ನನ್ನ ಸ್ಮೃತಿ ಪಟಲಿಂದಳಿಯದೇ ಉಳಿದಿರುವುದು. ನಿನ್ನ ನಿರಂತರ ಕಡುಕುತನೆಯಿಂದ ನೊಂದು ಬೆಂದು ಕುಂದು ಉಗ್ರವಾಗಿರುವ ಈ ನನ್ನ ದೇಹವನ್ನು ಹಣುಹಣುವಾಗಿ ಚಿತ್ರಿಸಿ ತುಂಡರಿಸಿ ನೋಡಿದರು ಏಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ವಾಕ್ಯಗಳೇ ಹೊರತು ಬೇರೆ ಯಾವ ಆಸೆ ಆಕಾಂಕ್ಷೆ ನನ್ನಿಂದ ಆಲಿಸಲು ಅಸಾಧ್ಯ. ದುರ್ಯೋಧನ, ನನ್ನಿಂದ ಆಲಿಸಲು ಅಸಾಧ್ಯ.
ದುರ್ಯೋಧನ, ಅಂದು ಅಂದು ನನ್ನ ಸಹೋದರಿಯ ಮಕ್ಕಳೆಂದು ತಿಳಿದು ಸಾಕಿ ಸಲಗಿನ ಸೋದರ ಮಾವನಿಂದ ಕೆದಕಿ ಕಠೋರ ಹೃದಯನ್ನಾಗಿಸಿದ ಕುರುಕುಲ ಕೀಟವೇ ಯಾರು? ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ, ಕಾಳ ಸರ್ಪ. ಫಳಬೇಡಿ, 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 ಫಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಫಳಬೇಡಿ. ದುರ್ಯೋಧನ ಸಹೋದರ ಚಿನ್ನ ರುಂಡಗಳಿಂದ ನರಕದಲ್ಲಿ ನರಕದಲ್ಲಿ ನಿಮ್ಮನ್ನು ನಿರಾಜಾನಗೊಳಿಸುವೆನು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆತಿರುವ ದುರುಳ ದುರ್ಯೋಧನೇ ಕೇಳು. ನಾನೂ ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಚಕ್ರವರ್ತಿ ಶಕುನಿ ಮಹಾರಾಜ್ ಕಿ, ಚಕ್ರವರ್ತಿ ಶಕುನಿ ಮಹಾರಾಜ್ ಕಿ, ಚಕ್ರವರ್ತಿ ಶಕುನಿ ಮಹಾರಾಜ್ ಕಿ. ರತ್ನ ಸಿಂಹಾಸನವನ್ನೇರಿ ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸಾರ್ವಭೌಮನಂತೆ ಮೆರೆಯಬಹುದಾಗಿತ್ತು. ಸಾರ್ವಭೌಮನಂತೆ ಮೆರೆಯಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಅದೂ ನಾಶವಾಯಿತು. ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಹಾಗೆ ಓದುವುದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು ಅದರಲ್ಲೂ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಗಳನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ಎಬ್ಬಿಸಿ ನಿನ್ನ ವಂಶವನ್ನು ನಾಶ ಮಾಡದಿದ್ದರೆ ಕಪಟ ದೂತ್ಯ ವಿದ್ಯ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯದು ಶಾಂತಿ, ಇನ್ನೆಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಆತ್ಮಸಂತೃಪ್ತಿ? ಪರಮೇಶ್ವರ, ಇನ್ನೆಲ್ಲಿಯ ಆತ್ಮಸಂತೃಪ್ತಿ? ದುರ್ಯೋಧನ, ಅಂದು ರಾಜಸಭೆಯಲ್ಲಿ ಮೋಸದ ದೂತ್ಯದಲ್ಲಿ ಈ ಶಕುನಿ ಮಾವನಿಂದ ಗೆದ್ದೆ ಎಂದು ಬೀಗುತ್ತಿರುವೆಯಲ್ಲ, ಅದು ಈ ಶಕುನಿಯಿಂದ ಆದ ಗೆಲುವಲ್ಲವೋ ಮರುಳೆ? ಈ ದಾಳಗಳಿಂದ ಆದ ಗೆಲುವು, ಈ ದಾಳಗಳಿಂದ ಆದ ಗೆಲುವು. ದಾಳಗಳಲ್ಲವ ಮರುಳೆ, ಇವು ಬಲಿ ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೆ, ಇವು ಬಲಿ ದಾಳಗಳಲ್ಲವೋ? ಜನ್ಮದಾತನೊಳಗೊಂಡ ದೇಹದ ಮೂಳೆಗಳು, ಜನ್ಮದಾತನೊಳಗೊಂಡ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ದಾಳಗಳಲ್ಲವ ಮರುಳೆ, ಇವು ಬಲಿ ದಾಳಗಳಲ್ಲವೋ? ನನ್ನ ತಂದೆ ತಮ್ಮಂದಿರ ಗೋಳು ದ್ರೋಹಿ, ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂತವೇ ಹಾಡು.
ತಂದ ತಮ್ಮಂದಿರಗೋಳು ಮುಂದೆ ನಿನ್ನ ಗುರು ವಂಶವೇ ಆಳು ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಕೌರವನ ಕೇಳೋ ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಲ ಕೌರವನ ಕೇಳೋ ಕಾಳನ ಘೋರ ಕಾಳಗದಿ ಕೌರವನಗಳ ಸಾಲು ನಾಳೆ ನಡೆಯುವ ಘೋರ ಕಾಳಗದಿ ಗೌರವರಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪಣಿ ನಡೆಯುವ ತುಳಗೆ ಸರ್ಪ ಕಿರೀಟವ ಧರಿಸಿ ದರ್ಪಣಿ ನಡೆಯುವ ತುಳಗೆ ಯುದ್ಧವನ್ನು ಏರ್ಪಡಿಸಿ ಜೀವನ ಬುದ್ಧಿಯ ಭಾಗವಹಿಸಿ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಭಾಗವಹಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ದಿನ ಕಳೆಯನ್ನು ಮುಗಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ದಿನ ಕಳೆಯನ್ನು ಮುಗಿಸಿ ಧರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದಾಳಗಳೆಲ್ಲವೂ ಮರುಳು ಇವು ಬರಿ ದಾಳಗಳೆಲ್ಲವೋ ದಾಳಗಳೆಲ್ಲವ ಮರುಳು ಇವು ಬರಿ ದಾಳಗಳೆಲ್ಲವೋ ಜನ್ಮದಾತನೊಳಗೊಂಡ ಎನ್ನನು ದೇಹದ ಮೂಳೆಗಳು ಜನ್ಮದಾತನೊಳಗೊಂಡ ಎನ್ನನು ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು 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 ದಾಳಗಳೆಲ್ಲವೋ ಇವು ಬರಿ ದಾಳಗಳೆಲ್ಲವೋ 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 ದುರ್ಯೋಧನ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮರುಳೇ ಕೇಳು. ಶ ಎಂದರೆ ಶಕ್ತಿಶಾಲಿಗಳಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿಮ್ಮವರನ್ನು ನಿಮ್ಮವರಿಂದಲೇ ನಾಶ ಮಾಡುವುದೇ ಈ ಶಕುನಿಯ ಶಪಥ. ದುರ್ಯೋಧನ, ಶಕುನಿ ಎಂಬ ಅರ್ಥಕ್ಕೆ ಇನ್ನೊಂದು ಅರ್ಥವನ್ನು ಹೇಳುವುದು ತಿಳಿಯುವ ಮರುಳೇ. ಶಕುನಿ ಶಕುನಿ ಎಂದರೆ ಮಧ್ಯದಕ್ಷರ ಕೂವನ್ನು ತೆಗೆದರೆ ಏನಾಗುವುದು? ನಿನ್ನ ಪಾಲಿಗೆ ನಾಡು ಅದೇ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದಿಷ್ಟು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ತಿಳಿಸಿದೆ. ನರಕದ ಮಾರ್ಗವನ್ನು ನಿನಗೆ ಗೌರವೇಶ್ವರ, ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏತಕೈಯಾಸಿದೆ ಎಂಬುದು ಈ ರೀತಿ ಮುಗ್ಬಿಡಿವಲ್ಲ. ನಾನು ಮಾಡಿದ ಕಾರ್ಯ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯಗ್ರತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ನಿನ್ನ ಸಮಾಚಾರ ತಂದು ನಿಲ್ಲಬೇಕು. ಗೌರವೇಶ್ವರ, ನಾನದಕ್ಕಾಗಿ ಚಿಂತಿಸಿದ್ದಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ನಾಶ ಮಾಡಬಲ್ಲೆ. ಆದರೆ ಜಾತಿ ಹಿಂಸೆ ಸೋಹಿತ ಕಲಹ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮ ಎಂದು ಬಹುವಿಧವಾಗಿ ಹೇಳಿದನು. ಆತನ ಮಾತನ್ನು ನಿರಾಕರಿಸಿಬಿಟ್ಟೆ ಮಾವ, ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹ ಅಲ್ಲ ಬಿಡಿಸುವೋಣ. ಸಹೋದರ
ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಅರಮನೆ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನು ಈಗಾಗಲೇ ನಮ್ಮ ರಾಜಪ್ರಸಾದವನ್ನ ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಸೇರಿಸಿರುವನಂತೆ. ಇದು ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಯುದುರನಂತ ಭಕ್ತರು ಆತನಿಗೆ ಮತ್ತೆ ಆರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ. ಅಗ್ರಜ, ಈ ಕುಲ ಜಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆನ ಬಗೆದು ಬಿಸಿ ರಕ್ತಪಾನ ಮಾಡದೆ ಹೊರಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ಒಪ್ಪದು ಪುರಾತನದ ದ್ರೋಹಿಗಳ ಪರಾಮರುವೆ ಈ ಕ್ಷಣ. ಪುರಾತನದ ದ್ರೋಹಿಗಳ ಪರಾಮರುವೆ ಈ ಕ್ಷಣ. ಪರಾಮರುವೆ ಈ ಕ್ಷಣ. ಪರಾಮರುವೆ ಈ ಕ್ಷಣ. ಬಂಡರನ್ನು ಭೇದಿಸಿ ಜಯಿಸಿ ನಡೆವನ. ಬಂಡರನ್ನು ಭೇದಿಸಿ ಜಯಿಸಿ ನಡೆವನ. ಉಳಿದ ಗರವಾದ ಮರಣ ಶಿವಗಡು ಕೊಡುವನ. ಪುರಾತ್ಮರಾದ ದ್ರೋಹಿಗಳ ಪರಾಮರುವೆ ಈ ಕ್ಷಣ. ಪರಾಮರುವೆ ಈ ಕ್ಷಣ. ಪರಾಮರುವೆ ಈ ಕ್ಷಣ. ಸಹೋದರ, ಸಹೋದರ, ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು? ಮದಗಜಗಳಷ್ಟಿದ್ದೇನು, ಇದೊಂದು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಮಾವ? ಅದರಲ್ಲಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಅಭಿಮಾನದನ, ಅಷ್ಟೈಶ್ವರ್ಯ ಸಂಪನ್ನ, ಸೂರ, ಧೀರ ಈ ಕೌರವನ ವೈಭವವನ್ನು ತೃಣೀಕರಿಸಿ ಆ ದರಿದ್ರ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸಿದ್ದನು? ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದ ನೆವದಿಂದ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ನಾನು ಸಹಿಸಲಾರೆ. ಮಾವ, ಆ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಅವತರಿಸಿರುವುದೇ ಕ್ಷತ್ರಿಯರನ್ನು ನಾಶ ಮಾಡಲೆಂದು. ಏಕೆ? ಶಿಶುಪಾಲ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು? ಬಹಳ ಮಿತ್ರರಾಗಿದ್ದರು ಮಾವ. ಅಲ್ಲದೆ ಅವರನ್ನು ಸಂಹರಿಸಿದ, ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಕುಳ್ಳರಿಸಿ ಅವನ ಸಹೋದರನ್ನು ಸುರಪಾನದಿಂದ ಪ್ರವೃತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ? ಹಾಗಾದರೆ ನನ್ನನ್ನೇಕೆ ಮಾವ ಆ ದ್ವಾರಕ್ಕೆ ಕಳಿಸಿದೆ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನನಿಗೆ ಉಚಿತ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಹಾನಿಂದ ಉದ್ದೇಶ? ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಸರಸ ಆಡಬಹುದು ಮಾವ. ಕೃಷ್ಣನಿಗಿನ್ನ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಿತ್ತು. ಯದುನಂದನನ್ನು ಯಾದವ ಸೈನ್ಯದಿಂದ ನಾಶ ಮಾಡುವ ಸುಯೋಗ ಈಗ ನಿನಗೊದಗಿ ಬಂದಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಿಂದ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ನನಗೆ ಬೇಕು ಎಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಧರ್ಮ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಬೇಕಾಗುವುದಿಲ್ಲ ಮಾವ. ಪಾಪ, ಪುಣ್ಯ, ದಯೆ ಇದನ್ನೆಲ್ಲ ನೀನು ಎಲ್ಲಿಂದ ಕಲಿತೆ ಕೌರವೇಶ್ವರ? ನನ್ನಿಂದ ಕಲಿಯಲಾರೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದಕ್ಕೆ? ಅವರೆಲ್ಲರೂ ಅವನ ಆಜ್ಞಾಪಾಲಕರು. ಒಂದು ವೇಳೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನು ಕೊಟ್ಟೆಯಾದರೆ ವಿನಾಶಕ್ಕೆ ನೀನೇ ಕಾರಣರಾಗುವೆ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲೆ ಹಕ್ಕುಬಾಧ್ಯತೆಗಳೆಲ್ಲ ನಷ್ಟವಾದವು.
ಪುನಃ ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕೆ ಈ ದೈನ್ಯವೃತ್ತಿ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಮಲಾದ ಶಕುನಿ. ನಿನ್ನ ಕೃತ್ರಿಮದ ಬಳಕೆ ಸಿಕ್ಕಿ ಆ ಪಾಂಡವರಿಗೆ ಸೂಜಿ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿವನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆಗಲೇಬೇಕು. ಇದಕ್ಕೆ ನನ್ನದೊಂದು ಸಲಹೆ ಇರುವುದು ಕೌರವೇಶ. ಏನು ಮಾವ ನಿನ್ನ ಸಲಹೆ? ಯಥಾಕಾಲದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನು ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ನಡೆ ನಡೆ, ಇಂದು ನಿನ್ನ ಸಾವು ನಿಶ್ಚಿತ. ನಡೆ ನಡೆ ನಡೆ, ಕುರುಕುಲದ ಕೀಟವೇ ನಡೆ. ಬೋರ್ಗರವ ಬಿರುಗಾಳಿಗೆ ಸೇಡೆಂಬ ಕಾರು ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯ ಮಿಂಚಿನಿಂದ ಪ್ರಜ್ವಲಿಸಿ ಆರ್ಭಡಿಸುವ ಗುಡಿಸು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ವಂಶವನ್ನು ನಾಶ ಮಾಡದಿದ್ದರೆ ಈ ಶಕುನಿಗೆ ಎಲ್ಲಿಯದು ಆನಂದ, ಎಲ್ಲಿಯ ಸಮಾಧಾನ? ದುರ್ಯೋಧನ, ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಗೆ ಬಲಿ ಕೊಟ್ಟ ಹಾಗೆ ಬಲಿ ಕೊಡುತ್ತಿದ್ದರೆ ನಾನು ಶಕುನಿಯೇ? ದುರ್ಯೋಧನ, ಎಂದು ನಾನು ನಿನ್ನಪ್ಪನ ಮನೆಗೆ ಕಾಲಿಟ್ಟನೋ ಅಂದೇ ನಿನ್ನರಮನೆಯು ಕಾಗೆ ಒಕ್ಕ ಗೂಡಾಯಿತು. ದುರ್ಯೋಧನ, ಎಂದು ನಿನ್ನ ಮಡದಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ಶವದ ಮೇಲೆ ಬಿದ್ದು ನರಳಿ ಹೊರಡಾಡಿ ಸಾಯುವಳು ಅಂದೆ ಅಂದೆ ಈ ಶಕುನಿಗೆ ಆನಂದ 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 ಆನಂದ, ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರು ಪಾಂಡವರ ಸಂಗ್ರಾಮ, ಇಲ್ಲಿ ಕುರುಕುಲ ವಂಶವೇ ವಿರಾಮ. ಕುರು ಪಾಂಡವರ ಸಂಗ್ರಾಮ, ಇಲ್ಲಿ ಕುರುಕುಲ ವಂಶವೇ ವಿರಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಸೇರಿನ ಸರ್ಪದ ಎಡೆ ಮೆಚ್ಚಿ ಈ ಸರಸವನಾಡಲು ಬಯಸುವೆಯ. ಸೇರಿನ ಸರ್ಪದ ಎಡೆ ಮೆಚ್ಚಿ ಈ ಸರಸವನಾಡಲು ಬಯಸುವೆಯ. ಚಿನ್ನ ವಿನಾಶಕ್ಕೆ ನಾಟ್ಯ ನಾಡಿ, ಚಿನ್ನ ವಿನಾಶಕ್ಕೆ ನಾಟ್ಯ ನಾಡಿ ಆನಂದವನ ಹೊಂದುವೆನು, ಆನಂದವನ
ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲು ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲು ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯಿಂದಿರಿ ನೀವಿಂದು. ತರ್ಪಣ ನೀಡುವ ಸೋದರರೇ, ನೆಮ್ಮದಿಯಿಂದಿರಿ ನೀವಿಂದು. ಆನಂದ ಆನಂದ ಈ ಶಗುನಿಗೆ ಪರಮಾನಂದ, ನೀವು ಕ್ಷೇಮದಿಂದ ಆನಂದ. ವಾಸುದೇವಾ ವಾಸುದೇವಾ ಪರಮಾತ್ಮ ವಸುದೇವ ಸೂತನೇ ಏ ಮುಕುಂದ, ವಸುದೇವ ಸೂತನೇ ಏ ಮುಕುಂದ. ನಿನ್ನ ನಾಮವನೇ ನೆನೆಯುವುದು ಮನದಾನಂದ, ನಿನ್ನ ನಾಮವನೇ ನೆನೆಯುವುದು ಮನದಾನಂದ. ವಸುದೇವ ಸೂತನೇ ಏ ಮುಕುಂದ. ಪರಮಾತ್ಮ ದೇವಕಿ ಸುತನೇ ಕೃಷ್ಣ, ದೇವಕಿ ಸುತನೇ ದುಷ್ಟ ವಿನಾಶ, ದೇವಕಿ ಸುತನೇ ದುಷ್ಟ ವಿನಾಶ. ಅಖಿಲಾಂಡೇಶ್ವರ ಆನಂದ ರೂಪ, ಅಖಿಲಾಂಡೇಶ್ವರ ಆನಂದ ರೂಪ. ದಾಸ ದಾಸರುಳು ಮುಕ್ತಿ ಪ್ರದಾತ, ದಾಸ ದಾಸರುಳು ಮುಕ್ತಿ ಪ್ರದಾತ. ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವನೇ ನೆನೆಯುವುದು ಮನದಾನಂದ, ನಿನ್ನ ನಾಮವನೇ ನೆನೆಯುವುದು ಮನದಾನಂದ. ವಸುದೇವ ಸುತನೇ ಹೇ ಮುಕುಂದ. ಪರಮಾತ್ಮ ನಾರಾಯಣ ನರಸಿಂಹವತಾರದಿ ಮುರಾರಿ ಮಾಧವನೇ, ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅಭಯವನಿಟ್ಟವನೇ. ನಾರಾಯಣ ನರಸಿಂಹವತಾರನ ಮುರಾರಿ ಮಾಧವನೇ,
ನಾದನ ಮೊರೆ ಕೇಳಿದ ಕ್ಷಣ ಅಭಯವನಿಟ್ಟವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ನೀಲ ಮಾತ್ರದಿ ದಾನವ ಕಳೆದವನೇ ವಸುದೇವ ಸೂತನೇ ಏ ಮುಕುಂದ ನಿನ್ನ ನಾಮವನೇ ನೆವುದು ಮನದಾನಂದ ನಿನ್ನ ನಾಮವನೇ ನೆವುದು ಮನದಾನಂದ ವಸುದೇವ ಸೂತನೇ ಏ ಮುಕುಂದ ಪರಮಾತ್ಮ ವಸುದೇವ ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಕೃಷ್ಣ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದಿನಯ್ಯ ಪ್ರಾಣದಿಂದುಳಿದು ಕಾದಿನಯ್ಯ ದಿನ ನೋಡಿದೆ ಎಂದಿಗೆ ತೋರುವೆ ದಿನ ನೋಡಿದೆ ಎಂದಿಗೆ ತೋರುವೆ ವಸುದೇವ ಸುತನೇ ಏ ಮುಕುಂದ ನಿನ್ನ ನಾಮವನೇ ನೆವುದು ಮನದಾನಂದ ನಿನ್ನ ನಾಮವನೇ ನೆವುದು ಮನದಾನಂದ ವಸುದೇವ ಸುತನೇ ಏ ಮುಕುಂದ ಪರಮಾತ್ಮ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿರುವೆನು ಹರಿಯೇ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿರುವೆನು ಹರಿಯೇ ನಾನೇ ನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ನಾನೇ ನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವನಿಗಿಟ್ಟಂತ ಮೋಕ್ಷದ ಪದವಿ ನಾನು ಬೇಡಲೊಲ್ಲೇ ವಸುದೇವ ಸೂತನೇ ಏ ಮುಕುಂದ ನಿನ್ನ ನಾಮವನೇ ನೆವುದು ಮನಗಾನಂದ ನಿನ್ನ ನಾಮವನೇ ನೆವುದು ಮನಗಾನಂದ ವಸುದೇವ ಸೂತನೇ ಏ ಮುಕುಂದ ಏ ಮುಕುಂದ ಏ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದೇವ ಯಾವ ಪರಮ ಪುರುಷನು ಎಂದಿಗೆ ಆತನ ಅಭಯಸ್ತವನ್ನು ನನ್ನ ತಲೆಯ ಮೇಲಿಡುವನೋ ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವನು ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾನಿಧಿಯು
ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮರು ಈ ದಿನ ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವರ ಕಡೆಗೆ ಬರುತ್ತಿರುವಂತೆ ನಿನಗಾಗಿ ಪಂಚಪಕ್ಷ ಪರಮಾನ್ನಗಳನ್ನು ಸಿದ್ಧ ಮಾಡಿ ಕಾದಿರುವರು ಹಾ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಇಂದು ಸಹ ಈ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದ ಸ್ವಲ್ಪ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವ ದೇವ. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ ತಂದೆ, ಅರ್ಪಿತವಾಗಲಿ. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಮುರಹರಿ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲವುದೇ ನಿನ್ನಯ ಲೀಲಾ ಕೃಷ್ಣ ಮಾಧವ ಶ್ರೀಹರಿ ಬಣ್ಣಿಸಲವುದೇ ನಿನ್ನಯ ಲೀಲಾ ಬಣ್ಣಿಸಲವುದೇ ನಿನ್ನಯ ಲೀಲಾ ಬಣ್ಣಿಸಲವುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನಧಾರ ನೀರಜಲೋಚನ ದರುಶನಧಾರ ಮೊರೆ ಕೇಳಿ ಬಾರೆಯ ಮುರಾರಿ
ಬಂದೆಯ ಪರಮಾತ್ಮ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ವಿದುರ, ಪರಮಾತ್ಮ, ಕುಶಲವೇ? ಭೀಷ್ಮ ನಾನಾದೆಗಿಂದಿಗೆ ಮಹಾಧನ್ಯ. ನಾನಾದೆಗಿಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ. ಅಂಗಳ ಬೆಳಗಿದ ಮಂಗಳ ಮೂರ್ತಿ, ಅಂಗಳ ಬೆಳಗಿದ ಮಂಗಳ ಮೂರ್ತಿ. ನಾದಾಶಯನನ ಆಗಮನದಿಂದ ನಾದಾಶಯನನ ಆಗಮನದಿಂದ ನಾನಾದೆ ಹಿಂದಿಗೆ ಮಹಾಧನ್ಯ. ನಾನಾದೆ 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 ಇಂದಿಗೆ ಮಹಾಧನ್ಯ. ವಿದುರ, ಕುಶಲವೇ? ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ? ಪರಮಾತ್ಮ, ತಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿರುವರು. ನಿಮ್ಮ ದರ್ಶನದಿಂದ ಈ ನನ್ನ ಜನ್ಮ ಸಾರ್ಥಕವಾಯಿತು ದೇವ. ಅದು ಅಲ್ಲದೆ ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ, ಪಾವನವಾಯಿತು. ವಿದುರ, ನಿನ್ನ ಕೊಳ್ಳಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಕೇವಲ ನಿನ್ನ ಅನುಸ್ವರೂಪಿಯಾದ ನಾನೇನು ತಾನೇ ಕೊಡಬಲ್ಲೆನು ದೇವ. ವಿದುರ, ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೊಳ್ಳದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯಲೇ. ಕೊಡವಿಯೋ ಭಕ್ತ ಶಿರೋಮಣಿ ನೀನೆ. ಹೌದು ವಿದುರ, ಕೊಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶವಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಏತಲೆ ಬರ್ಬೋದು. ಎತ್ತ ಹೋದರು ಮನ
ತಲೆ ಬಾರ್ಪುದು ಶಕ್ತನೆಂದೆನಿಸಿಹ ವಿದುರ ಶಕ್ತನೆಂದೆನಿಸಿಹ ಮೊತ್ತ ಸುಯೋಧನ ಶಕ್ತನೆಂದೆನಿಸಿಹ ಮೊತ್ತ ಸುಯೋಧನ ಭಕ್ತಲಿ ನಿನಗಿಂತ ಉತ್ತಮರಿರುವರೆ ಭಕ್ತಲಿ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿಲಯ ಮನವ ಬಿಡು ಬಿಡು ಬಲ್ಲೆ ನಿಲಯ ಮನವ ವಿದುರ ವಿದುರ ಹೀಗಿರುವಾಗ ಮೊದಲು ಏನಾದರೂ ಆಹಾರವನ್ನು ಕೊಡುವಿದರ ಪರಮಾತ್ಮ, ನನ್ನ ದೇಹವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಕ್ಷೀರವೇ? ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ಭಕ್ತನಾದ ಕುಚೇಲನು ಪ್ರೀತಿಯಿಂದ ನನಗರ್ಪಿಸಿದ ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವು ಈಗಲೂ ಸವಿದಂತಿದೆ. ಹಿಂದೆ ನಾನು ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಆಹಾ ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು. ಇಲ್ಲಿ ಆ ಕ್ಷೀರವನ್ನು ಕೊಡು ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ ತಂದೆ. ಇದ್ದ ಕ್ಷೀರವನ್ನೆಲ್ಲ ಈಗ ತಾನು ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸಿಬಿಟ್ಟೆನಲ್ಲ ದೇವ. ನನಗರ್ಪಿತವಾದ ಮೇಲೆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ತೆಗೆದುಕ ಪರಮಾತ್ಮ. ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯಾ ನೀನು? ಪರಮಾತ್ಮ, ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಳೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಅದು ಅಲ್ಲಿ ನೋಡು ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿದೆ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ಪರಮಾತ್ಮ. ವಿದುರ, ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ
ಕಾಣುವೆ ಕುಲವಿನ ವಾಮನ ರೂಪದ ಬಲಿದರ ಮಾವಿದೇಹವು ಬಲು ಹಮರ ವಾಮನ ರೂಪದ ಬಲಿದರ ಮಾವಿದೇಹವು ಬಲು ಹಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಶಯನದ ನೀವು ನನ್ನನ್ನು ಕೃತಾರ್ಥನಾಗಿ ಮಾಡಿದ ತಂದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿರು ಧನ್ಯರು ಪರಮಾತ್ಮ ಧನ್ಯರು. ತಾವಿನ್ನು ಬಂದ ಸಮಾಚಾರವೇನು ದೇವ? ವಿದುರ, ಪರಮಾತ್ಮ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಣ ಎಂಬ ಬಿರುದನ್ನು ಪಾಲಿಸಿದೆ. ಹಿಂದೆ ನೀವು ಸಬರಿ, ಕುಚೇಲ ಇನ್ನುಳಿದ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಕೂಡ ಕಾಪಾಡಬೇಕೆಂದು ಬಲು ವಿನಯದಿಂದ ಬೇಡಿಕೊಳ್ಳುವೆನು ದೇವ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ. ವಿದುರ, ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ, ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ,
ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯಲ್ಲಿ ನಿನಗಳೆ ಇರುವರೆ ವಿದುರ ನಿನ್ನಯ ಗುಣಗೆ ಸಮರಿಹರೆ. ಧರೆಯಲ್ಲಿ ನಿನಗಳೆ ಇರುವರೆ ವಿದುರ ನಿನ್ನಯ ಗುಣಗೆ ಸಮರಿಹರೆ. ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನೀ ಗುಣ ಸಾಗರ. ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ 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 ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಹಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದಿಯೂ ನಡೆದಂತಹ ಒಂದು ವಿಚಿತ್ರ ವೃತ್ತಾಂತವು ನಡೆಯುವುದು. ಅದನ್ನು ನೀನು ಸಹ ನೋಡುವೆಯಂತೆ. ಅಲ್ಲಿಗೆ ಬಾ ವಿದುರ. ಹಾಗೆ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ಸಹ ನಿನ್ನ ಸಂಗಡ ತೆಗೆದುಕೊಂಡು ಬಾ. ನಿಮ್ಮ ಇಚ್ಛೆಯಂತೆ ಆಗಲಿ ದೇವ. ಜಗದಾ ಜೀವನದಾತನು ಅಡಿಸಿ ಕೊಣಿಸಿ ಮಾಯೆಯ ಕವಿಸಿ ಅಡಿಸಿ ಕೊಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ.
ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಪರಮಾತ್ಮ ಭವರೋಗ ವೈದ್ಯ ಈ ಪರಿಪಾಲಿಪ ಭವರೋಗ ವೈದ್ಯ ಈ ಪರಿಪಾಲಿಪ